ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು 8 ಗಂಟೆಯಿಂದ. ಸೊ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಏನಿದ್ರು ನೈವೇದ್ಯಕ್ಕೆ ಇಡಬೇಕು. ಸೊ ಬನ್ನಿ, ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ದಂಗೆ ಈರುಳ್ಳಿ ಬೆಳ್ಳಿ ಆಗ್ತಲೇ ಇರೋ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹಾಗೆ ಆ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ. ಗೊತ್ತಿಲ್ಲದಲ್ಲ ಇರೋರ್ಗೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ನಾನು ಪಾನಕ, ಮಜ್ಜಿಗೆ, ಕೋಸಂಬರಿ ಇಷ್ಟು ಮಾಡಿದ್ದೀನಿ. ಈಗ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇ ಈರುಳ್ಳಿ ಬೆಳ್ಳಿ ಹಾಕಲ್ವಲ್ಲ ಆ ಥರ ಚಿತ್ರಾನ್ನ. ಹೆಂಗಿದ್ರು ಮಾಡ್ತಾ ಇಲ್ವಾ, ಇದು ಒಂದು ಮಾಡೋಣ, ತಿಂಡಿಗೂ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು ಬಾಣಲೆಗೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಕಡಲೆಬೇಳೆ. ನಿಮ್ಗೆ ಇಷ್ಟ ಇತ್ತು ಅಂದರೆ ಉದ್ದಿನಬೇಳೆನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಉದ್ದಿನಬೇಳೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅಂತ ನಾನು ಹಾಕಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆನ ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ಇಷ್ಟಪಡ್ತಾರೆ. ಇನ್ನೊಂದು ಕಡಲೆ ಬೀಜನ ಎಣ್ಣೆಲಿ ಹುರ್ಕೊಂಡು ಸೈಡ್ಗೆ ತಿಕ್ಕೋಬೋದು, ಅದನ್ನು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅದೆಲ್ಲ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಬರೀ ಕಡಲೆಬೇಳೆನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಹಾಗೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಚಟಪಟ ಅಂತ ಅಂದ ತಕ್ಷಣ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಕಡಲೆಬೇಳೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು. ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಇರಬೇಕು ಇದಕ್ಕೆ, ಏಕೆಂದರೆ ಇದು ಹೇಳಬೇಕು ಅಂದರೆ ಮೆಣಸಿನ್ಕಾಯಿ ಚಿತ್ರಾನ್ನ ಅಂತಲೂ ಹೇಳ್ಬೋದು ಇದನ್ನು. ಸೊ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು, ಅದು ಫ್ರೈ ಆಗಬೇಕು. ಅದು ಫ್ರೈ ಆದ್ರೇ ಅದ್ರದ್ದು ಖಾರದ ಅಂಶ ಎಲ್ಲ ಬಿಟ್ಕೊಳುತ್ತೆ. ಬಿಟ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ನಾನು ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ, ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಅಷ್ಟೇ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಎರಡಕ್ಕೂ ಹಾಕ್ಕೊಂಡಿರ್ತೀವಿ. ಅನ್ನಕ್ಕೂ ಹಾಕ್ಕೊಂಡಿರ್ತೀನಿ ನಾನು, ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಸೊ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು, ನಿಮ್ಮ ಮನೇಲಿ ಖಾರ ತಿನ್ನೋರು ಜಾಸ್ತಿ ಇದ್ದರೆ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ಬೋದು. ಒಬ್ರೊಬ್ರಿಗೆ ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು ಒಬ್ರೊಬ್ರ ಮನೇಲಿ ಯೂಸ್ ಮಾಡಲ್ಲ ಹಸಿರು ಮೆಣಸಿನ್ಕಾಯಿ, ಬಟ್ ನಮ್ಮ ಮನೇಲಿ ನಾನು ಯೂಸ್ ಮಾಡ್ತೀನಿ. ಸೊ ನೋಡ್ಕೊಂಡು ನಿಮಗಿಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಎರಡೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಬರೀ ಹಸಿರು ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡೋದು. ಸೊ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಉಪ್ಪು ಹಾಕಿದ ತಕ್ಷಣ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿ ಸ್ವಲ್ಪ ಕೈ ಆಡಿದ ತಕ್ಷಣ ನಾನು ನಿಂಬೆಹಣ್ಣ ಕ್ಲೀನಾಗಿ ಹಿಂಡ್ಕೊತೀನಿ. ನಾನು ಏನು ಮಾಡ್ತೀನಿ, ಇದನ್ನು ಗೊಜ್ಜು ಥರ ಏನೋ ಮಾಡ್ಕೊಳಲ್ಲ. ಇದು ಯಾವಾಗ ನಾವು ನಿಂಬೆಹಣ್ಣ ಹಿಂಡ್ತೀವಲ್ವ ಆವಾಗಲೇ ತಕ್ಷಣವೇ ನಾನು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಆ ಬಿಸಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಸಾಕಾಗತ್ತೆ. ನೆಕ್ಸ್ಟ್ ಇದನ್ನು ನಾನು ಏನು ಮಾಡ್ತೀನಿ, ನಿಂಬೆಹಣ್ಣೆಲ್ಲ ಹಿಂಡಿದ ತಕ್ಷಣ ಕೆಳಗಡೆ ನಾನು ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಡು ನಾವು ಅನ್ನ ಮಾಡ್ಕೊಂಡಿರ್ತೀವಲ್ವ ಆ ಅನ್ನನ ಅದಕ್ಕೆ ಫುಲ್ಲು ಎಷ್ಟು ಬೇಕೋ ಅಷ್ಟು ನಾವು ಕಲಿಸ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ನಾನು 2 ಪಾವ್ ಅನ್ನ ಅಕ್ಕಿ ಇಟ್ಟಿದ್ದೆ. ಸೊ 2 ಪಾವ್ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡಿರೋ ಅಂಥದ್ದು. ಸೊ ಇಷ್ಟನ್ನು ನಾವು ಹಾಕ್ಕೊಂಡು ಫಸ್ಟ್ ಎಲ್ಲ ಬೇಕು ಅಂದರೆ ಎಲ್ಲನೂ ಹಾಕ್ಕೋಬೋದು, ನೋಡ್ಕೊಂಡು ಮಾಡಿಕೊಟ್ರೆ ನಿಮಗೆ ಗೊತ್ತಾಗತ್ತಲ್ವಾ. ಸೊ ಹಾಕ್ಕೊಂಡು ಎಲ್ಲ ಫುಲ್ ಅದು ಸ್ವಲ್ಪ ಅದು ಡ್ರೈ ಆಗಬೇಕು ಅನ್ನ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡತ್ತೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಕಲಿಸ್ಕೊಂಬಿಟ್ಟೆ. ಸ್ವಲ್ಪ ಅರ್ಧಬರ್ಧನ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾನು ಎಡೆಗೆ ಎತ್ತಿಟ್ಕೋತಾ ಇದ್ದೀನಿ. ಇದು ಶ್ರೀರಾಮನವಮಿ ಹಬ್ಬದ ಬ್ಲಾಗು ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದು ಫಸ್ಟ್ ಎತ್ತಿಕೊಂಡೆ ಕೋಸಂಬರಿ, ಪಾನಕ, ಮಜ್ಜಿಗೆ ಮತ್ತು ಚಿತ್ರಾನ್ನ. ನನಗೆ ಎನಿ ಟೈಮ್ ಯಾವಾಗಲೇ ನಾನು ಈ ಥರದ ಒಂದು ಚಿತ್ರಾನ್ನ ನಾನು ಹಬ್ಬಕ್ಕೆ ಎಡೆಗೆ ಅಂತ, ದೇವ್ರಿಗೆ ಎಡೆಗೆ ಅಂತ ಮಾಡಿದಾಗೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಪರ್ಫೆಕ್ಟಾಗಿರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ. ನೋಡಿ, ದೇವರಿಗೆ ಅಂತ ಮಾಡಿದ್ದು ಯಾವಾಗಲೂ ಅಷ್ಟೇ ಚೆನ್ನಾಗೇ ಇರುತ್ತೆ. ಇನ್ನು ನಮಗೆ ಅಂತ ಮಾಡಿಕೊಂಡಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಏನಾದರೂ ಒಂದು ಇರುತ್ತೆ. ಸಾಮಾನ್ಯ ಇದು ಯಾವತ್ತೂ ಹಂಗೆ ಆಗಿಲ್ಲ ನನಗೆ. ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಕಲಿತಾಗ ಮಾಡಬೇಕಾದ್ರಕ್ಕಿಂತ ಕಲಿಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಆ ಥರ ಎಲ್ಲ ಆಗಿತ್ತು. ಬಟ್ ಇವಾಗ ಮಾಡ್ತಾ ಅನುಭವ ಅಂತ ಹೇಳ್ತಾರಲ್ಲ, ಅನುಭವ ಬಂದ ಮೇಲೆ ಸ್ವಲ್ಪ ಕರೆಕ್ಟಾಗಿ ಎಲ್ಲ ಪರ್ಫೆಕ್ಟಾಗೇ ಬರುತ್ತೆ. ಅದರಲ್ಲೂ ದೇವ್ರಿಗೆ ಅಂತ ಮಾಡಿದಾಗ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಸೊ ನೀವು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನು ಅಂದರೆ, ನಾವೆಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ರೆಡಿಯಾಗಿ, ತಿಂಡಿ ಬೇರೆ ಥರ ತಿಂಡಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದರೂ ಇದು ಯೂಸ್ ಮಾಡ್ಕೋಬೋದು. ಈ ಥರ ತಿಂಡಿನ ಬೇಗನೆ ಆಗುತ್ತೆ. ಇಲ್ಲಾಂದರೆ ಎಲ್ಲಾದರೂ ನಾವು ಆಚೆಯಿಂದ ಬರ್ತೀವಿ, ಊರ ಕಡೆಯಿಂದನೋ ಎಲ್ಲಾದರೂ ಬಂದಾಗ ನಮಗೆ ಪೇಷನ್ಸ್ ಇರಲ್ಲ ಸಾಂಬಾರು ಅನ್ನ ಮಾಡ್ಕೊಂಡು ತಿನ್ನೋಕ್ಕೆ. ಸೊ ಅಂಥ ಟೈಮಲ್ಲೂ ಇದೊಂದು ಯೂಸ್ ಮಾಡಿಕೊಂಡು, ಈ ಥರ ಒಂದು ತಿಂಡಿನ ಯೂಸ್ ಮಾಡ್ಕೊಂಡು ನಾವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಸೊ ಫಸ್ಟ್ ದೇವ್ರಿಗೆ ಎತ್ತಿಕೊಂಡು ದೇವ್ರಿಗೆಲ್ಲ ನಾನು ಇಟ್ಟು ಎಡೆಗಿಟ್ಟು ಪೂಜೆ ಎಲ್ಲ ಮಾಡಿದೆ. ಅವತ್ತು ಕೂಡ ಸೇಮ್ ಹೆಂಗೆ ಯುಗಾದಿ ಹಬ್ಬದಲ್ಲಿ ಯಾವ ಥರ ಸ್ವಲ್ಪ ಲೇಟ್ ಆಯಿತು, ಅವತ್ತು ಒಂಚೂರು ಲೇಟ್ ಆಯಿತು ಅಷ್ಟೇ, ಅಷ್ಟೊಂದು ಲೇಟ್ ಆಗಲಿಲ್ಲ. ಒಂದು 10 ಗಂಟೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ನಾನು ಎಡೆಗೆಲ್ಲ ಇಟ್ಬಿಟ್ಟು
ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ ಮೇಲೇ ಸಮಾಧಾನ ನಮಗೆ ತಿಂಡಿ ತಿನ್ನೋಕ್ಕೆ. ನಮ್ಮ ಮನೇಲಂತೂ ಈ ಥರ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ. ನಮ್ಮ ಪತಿಯವರು ಇಷ್ಟಪಡ್ತಾರೆ, ಆದರೆ ಒನ್ ಟೈಮ್ ತಿಂತಾರೆ. ಆದರೆ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ. ಈರುಳ್ಳಿ ಹಾಕಿ ಮಾಡೋದಕ್ಕಿಂತ ಈ ಥರ ಇಷ್ಟಪಡ್ತಾರೆ ಮಕ್ಕಳು. ಬಟ್ ನಮ್ಮ ಮನೆಯವ್ರಿಗೆ ಈರುಳ್ಳಿ ಚಿತ್ರಾನ್ನ ಅಂದ್ರೇ ತುಂಬಾ ಇಷ್ಟ. ನಾನು ಇನ್ನೂ ಒಂಥರ ಮಾಡ್ತೀನಿ, ಒಗ್ಗರಣೆನ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಒಗ್ಗರಣೆ ಅನ್ನ ಅಂದರೆ ಏನು ಅಂತ. ಹಳೆ ಅನ್ನ ಅಂದರೆ ಹಿಂದಿನ ದಿವಸದ ಅನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಅನ್ನ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಲ್ವ. ಅವಾಗ ಮಾಡ್ಕೊಂಡಿರೋ ಅನ್ನಕ್ಕೂ ಒಗ್ಗರಣೆ ಥರ ಮಾಡಿಕೊಂಡು ತಿನ್ಬೋದು. ನಮ್ಮ ಮನೇಲಿ ಇದು ನಮ್ಮ ತೇಜು ಮಾಡ್ತೇನೆ ರಾತ್ರಿ ಹೊತ್ತು. ಏನಾದರೂ ಅವ್ರಿಗೆ ನಾನು ಮಾಡಿರೋ ಸಾಂಬಾರು ಬೇಜಾರಾಗಿದ್ದರೆ 2 ದಿವಸ ಇರುತ್ತಲ್ವ, ಅಂಥ ಟೈಮಲ್ಲಿ ಆ ಥರ ಚಿತ್ರಾನ್ನ ನಮ್ಮ ತೇಜು ಮಾಡ್ತೇನೆ ರಾತ್ರಿ ಹೊತ್ತು. ಸೊ ಅಪ್ಪ ಮಕ್ಕಳು ತಿಂತಾರೆ. ಸೊ ನಾವು ಪೂಜೆನ ಈ ಥರ ಎಲ್ಲ ಮಾಡಾದಮೇಲೆ ನೆಕ್ಸ್ಟು ನಾನು ಏನು ಮಾಡಿದೆ, ಸ್ವಲ್ಪ ಹೂರ್ಣ ಉಳಿದಿತ್ತು, ಕನಕ ಹೂರ್ಣ ಹಬ್ಬದ್ದು ಉಳಿದಿತ್ತು. ಮಾಡೋಣ ನಾಳೆ ಮಾಡೋಣ ನಾಡ್ದು ಮಾಡೋಣ ಅಂತ ಉಗಾದಿ ಹಬ್ಬ ಆದಮೇಲೆ ಅಂದ್ಕೊತಾ ಇದ್ದೆ. ಬಟ್ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ಹಂಗಾಗಿ ನಮ್ಮ ಮನೆಯವರು ಮಾಡು ಅಂತ ಹೇಳ್ತಾನೆ ಇದ್ರು, ಇವತ್ತಾದ್ರೂ ಒಬ್ಬಟ್ಟು ಮಾಡೆ ಅಂತ. ಹಂಗಂತ ಹಬ್ಬ ಶ್ರೀರಾಮನವಮಿ ಹಬ್ಬ ಬಂದೇ ಬಿಡ್ತು. ಸರಿ, ನಾನು ಪಾಯಸ ಮಾಡೋಣ ಅಂದ್ಕೊಂಡೆ, ಹೆಸರುಬೇಳೆ ಪಾಯಸ. ಬಟ್ ಹೆಸರುಬೇಳೆ ಪಾಯಸ ಈಗ ಸುಮ್ಮನೆ ಡಬಲ್ ಕೆಲಸ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಎಕ್ಸ್ಟ್ರಾ ಆಗುತ್ತೆ ಟೈಮು. ಇವ್ರಿಗೆಲ್ಲ ನಾನು ತಿಂಡಿ ಕೊಡೋಷ್ಟಕ್ಕೆ ಟೈಮ್ ಆಗೋಗ್ಬಿಡತ್ತೆ ಎಡೆಗೆಲ್ಲ ಮಾಡಿ ಅಂದ್ಬಿಟ್ಟು. ಹೇಗೂ ಒಬ್ಬಟ್ಟಿತ್ತಲ್ವ, ಸರಿ ಅಂತ ಅಂದ್ಬಿಟ್ಟು ಒಬ್ಬಟ್ಟನ್ನೇ ಮಾಡಿಬಿಟ್ಟೆ. ಏನು ಅಂದ್ರೆ 4 ಒಬ್ಬಟ್ಟು ಆಗೋಷ್ಟು ಹೂರ್ಣ ಇತ್ತು ಅಷ್ಟೇ. ಕನಕನೂ ಕರೆಕ್ಟಾಗೇ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಹೆಂಗೂ ಆಗುತ್ತಲ್ವ, ಸ್ವೀಟ್ ತಿಂದಂಗೂ ಆಗುತ್ತೆ, ಮಾಡ್ದಂಗೂ ಅದು ಖಾಲಿ ಮಾಡ್ದಂಗೂ ಆಗುತ್ತೆ ಅಂತ ಅಂದ್ಕೊಂಡು ಯಾವಾಗಲೂ ಅಷ್ಟೇ, ಯಾವಾಗಾದರೂ ನಾನು ಒಬ್ಬಟ್ಟು ಮಾಡಿದಾಗ ಸ್ವಲ್ಪನಾದರೂ ಉಳಿದಿರುತ್ತಲ್ವ ಹೂರ್ಣ, ಅದನ್ನು ಹಂಗೆ ಇಟ್ಟು ಎಷ್ಟೋ ಸರಿ ನಾನು ಮಾಡಬೇಕು ಅಂತ ತಿನ್ನಬೇಕು ಅಂತ ಯಾರಪ್ಪ ಕನಕ ಕಲಿಸ್ತಾರೆ, ಮತ್ತೆ ಎಣ್ಣೆ ಎಲ್ಲ ಆಗುತ್ತಲ್ಲ, ಕೈ ಅದು ಇದು ಸ್ಟವ್ ಎಲ್ಲ ಆಗುತ್ತಲ್ಲ, ಮತ್ತೆ ಕ್ಲೀನ್ ಮಾಡ್ಕೋಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಸರಿ ಹೇಳ್ಬಿಟ್ಕೊಂಡು ಎಷ್ಟೇ ಬಿಟ್ಟಿದ್ದೀನಿ ನಾನು ಒಂದು 3-4 ಒಬ್ಬಟ್ಟಾಗೋ ಅಂಥ ಹೂರ್ಣನ. ಸೊ ಈ ಸರಿ ಹಂಗೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು, ಹೆಂಗೋ ಹಬ್ಬ ಬಂತಲ್ವ ಶ್ರೀರಾಮನವಮಿ, ಸರಿ ಇದಕ್ಕೆ ಮಾಡಿಬಿಡೋಣ, ಸರಿ ಹೋಗುತ್ತೆ. ಹೆಂಗೋ ನಮ್ಮ ಮನೆಯವ್ರಿಗೆ ಬಿಸಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನಮ್ಮ ತೇಜಿಗೆ ಅವನಿಗೆ ತಣ್ಣಗಾಗಿರಬೇಕು, ಕಿತ್ತೋಗಿರುತ್ತಲ್ಲ ಒಬ್ಬಟ್ಟು, ಆ ಒಬ್ಬಟ್ಟನ್ನ ನಮ್ಮ ತೇಜು ಇಷ್ಟಪಡ್ತಾನೆ. ನಮ್ಮ ಮನೆಯವ್ರಿಗೆ ಬಿಸಿ ಒಬ್ಬಟ್ಟು. ಸರಿ 4 ಇತ್ತಲ್ಲ, ಅದರಲ್ಲಿ ನಮ್ಮ ಮನೆಯವರು 2 ತಿನ್ಕೊಂಡ್ರು, ಒಂದು ನಮ್ಮ ತೇಜು ತಿನ್ಕೊಂಡ, ಇನ್ನೊಂದು ನಾನು ತಿನ್ಕೊಂಡೆ ಅಷ್ಟೇ. ಅಲ್ಲಿಗೆ ಹಬ್ಬದ ಒಬ್ಬಟ್ಟು ಮುಗಿದಿತ್ತು. ಅದು ಮುಗ್ದೆಲ್ಲ ಆದಮೇಲೆ ಸರಿ ಅಂತಂದ್ಬಿಟ್ಟು ನಮ್ಮ ಹುಡುಗರಿಗೆ ಇನ್ನೊಂದೇನೆಂದರೆ, ಎಷ್ಟೇ ಮನೇಲಿ ವೆರೈಟಿ ತಿಂಡಿ ಮಾಡಿರಲಿ ಅಥವಾ ಹಬ್ಬದ ಅಡುಗೆ ಮಾಡಿರಲಿ, ನಮ್ಮ ಮಕ್ಕಳಿಗಂತೂ ಆಚೆದೇ ತುಂಬ ಇಷ್ಟ ಆಗೋದು. ನನಗೆ ಹೇಳ್ತಾ ಇದ್ದೀನಿ, ಬೇಡ ಕೊಂಡ್ರು ಒಬ್ಬಟ್ಟು ತಿಂದರು ಅಂದರೆ, ಇಲ್ಲ ನನಗೆ ಆಚೆದು ಬೇಕು, ನನಗೇನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಂತ ತುಂಬ ತಲೆ ತಿಂತಾರೆ. ಅದರಲ್ಲೂ ಇವಾಗ ಏನು ಗೊತ್ತಾ, ಬೇಸಿಗೆ ರಜೆ ಬಂದುಬಿಟ್ಟಿದೆ ನೋಡಿ, ಎಷ್ಟು ತಲೆ ತಿಂತವೆ ನಮ್ಮ ಮಕ್ಕಳು ಅಂತಂದರೆ. ನಮ್ಮ ಮನೆಯಲ್ಲ, ಬೇರೆ ಮನೇಲೂ ಹಂಗೆ ಏನಪ್ಪ ನನಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಮಾತ್ರ ತಲೆ ತಿಂತಾರೆ ಅಮ್ಮಂದಿರ ತಲೆನ. ಏಕೆಂದರೆ ಅಪ್ಪಂದಿರು ಮನೇಲಿ ಇರಲ್ಲ, ಬೆಳಗ್ಗೆ ಹೋದರೆ ಸಂಜೆ ಆಗುತ್ತೆ ಬರೋದು. ಸೊ ಅವ್ರಿಗಿನ್ನೇನು ತಲೆ ತಿನ್ನೋಕ್ಕೆ ನಾವೇ ಸಿಗೋದು ಮಕ್ಕಳಿಗೆ. ಅದು ಬೇಕು, ಇದು ಬೇಕು, ಆ ಆಟ ಸಾಮಾನು ಬೇಕು, ಈ ಆಟ ಸಾಮಾನು ಬೇಕು, ಅಮ್ಮ ಅದು ಬೇಕು ಅಂದರೆ ಏನು ಗೊತ್ತಾ, ಮಾಡಿಕೊಟ್ಬಿಡೋಣ ಬೇಕಾದರೆ ತಿಂತಾರೆ. ಆದರೆ ಅದು ಮಾಡಿಕೊಟ್ರು ಅವ್ರಿಗೆ ಆಚೆದು ಬೇಕು ನೋಡಿ. ಕೊನೆಗೂ ನಮ್ಮ ತೇಜು ಹೋಗಿ ತೊಗೊಂಬಂದ. ಇಲ್ಲಿ ಶೆಟ್ಟಿಯಲ್ಲಿ ಒಂದು ಬೇಕ್ರಿ ಇದೆ, ತುಂಬ ಚೆನ್ನಾಗಿದೆ, ವೆರೈಟಿಯಾಗಿ ಅವರು ಕೇಕ್ನ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಅವನು ಅಲ್ಲೋಗಿ ತೊಗೊಂಬಂದ. ನಮ್ಮ ಚೋಟುನು ಇವಾಗ ರೂಢಿ ಆಗಿಬಿಟ್ಟಿದ್ದಾನೆ, ಅವ್ರ ಅಣ್ಣನ ಜೊತೆ ಸೇರಿಕೊಂಡು ಈ ಥರದ್ದೆಲ್ಲ ಟೇಸ್ಟ್ ಮಾಡ್ತಾ ಅವನು ಯಾಕೋ ಅವ್ರ ಅಣ್ಣನ ಥರನೇ ಆಗ್ತಿದ್ದಾನೆ. ಇನ್ನೇನು ಮಾಡೋದು, ಮಕ್ಕಳು ಅಂದರೆ ಹೀಗೆ ಅಲ್ವಾ. ಎಷ್ಟು ತಾಳ್ಮೆ ಅಂದರೆ ಅಷ್ಟು ತಾಳ್ಮೆ ಇಟ್ಕೊಂಡಿದ್ದೀವಿ ಈ ರಜದಲ್ಲಿ ಅಮ್ಮಂದಿರು. ಒದೆನೂ ಕೊಡ್ತೀವಿ, ಬಟ್ ಒದೆ ಕೊಟ್ಟಾದ್ಮೇಲೆ ನಮಗೆ ಅಯ್ಯೋ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.